ಆದ್ಮೇಲೆ ನಮಸ್ತೆ. ನಾನು ನಿಮ್ಮ ನರಸಿಂಹಮೂರ್ತಿ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆ ವತಿಯಿಂದ. ವಿಷಯ ಏನಪ್ಪ ಅಂತಂದರೆ, ಇವತ್ತು ಈ ದಿನ ಏನು ಕಾಂಪೋಸ್ಟಬಲ್ ಬ್ಯಾಗ್ ಅಂತೇಳಿ ಸರ್ಕಾರ ಬಿಡುಗಡೆ ಮಾಡಿದೆ. ಆಗಸ್ಟ್ 1ಕ್ಕೆ ಪರ್ಮಿಷನ್ ಕೊಟ್ಟಿದೆ ಪೊಲ್ಯೂಷನ್ ಬೋರ್ಡಿಂದ. ಈ ವಿಚಾರವಾಗಿ ಈ ಹಿಂದೆ ಇರತಕ್ಕಂಥ ಪ್ಲಾಸ್ಟಿಕ್ ಏನು ಬ್ಯಾನ್ ಮಾಡಿದ್ರು, ಈಗ ಬರ್ತಾ ಇರ್ತಕ್ಕಂಥ ಏನು ಕಾಂಪೋಸ್ಟಬಲ್ ಬ್ಯಾಗ್ ಇದೆ, ಇದು ಕೂಡ ಮಣ್ಣಲ್ಲಿ ಮಿರ್ಚಾಗಿ ಹೋಗಲ್ಲ. ಆದರೆ ಅವ್ರು ಹೇಳ್ತಾ ಇರೋ ವಿಚಾರ ಏನಂದರೆ, ಈ ಕಾಂಪೋಸ್ಟಬಲ್ ಬ್ಯಾಗ್ ಬಂದ್ಬಿಟ್ಟು ಮಣ್ಣಲ್ಲಿ ಸಂಪೂರ್ಣ ಬೆರೆತೋಗ್ತದೆ, ಯಾವುದೇ ರೀತಿ ಪ್ರಾಣಿಗಳಿಗೆ ಹಾನಿ ಆಗಲ್ಲ, ಪರಿಸರಕ್ಕೆ ಹಾನಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ನಾವು ನೋಡ್ಬೋದು, ನೀವು ಇಲ್ಲೇ ಕಣ್ಣಿಗೆ ಕಾಣಿಸುತ್ತೆ, ನೀವು ರಿಯಾಲಿಟಿ ನೋಡ್ಬೋದು. ಇದನ್ನ ಈ ಬ್ಯಾಗ್ ಬಂದ್ಬಿಟ್ಟು ಕಾಂಪೋಸ್ಟಬಲ್ ಬ್ಯಾಗ್ ಅಂತೇಳಿ ಕೊಟ್ಟಿದ್ದಾರೆ 100%. ಬಟ್ ಆದರೆ ಈ ಕಾಂಪೋಸ್ಟಬಲ್ ಬ್ಯಾಗಿಂದ ಜಾನುವಾರುಗಳು, ಉದಾಹರಣೆಗೆ ಇದರಲ್ಲಿ ಏನಾದ್ರು ಕೂಡ ಹೋಟೆಲ್ ಪದಾರ್ಥಗಳು ಹಾಕೊಂಡು ಬಂದರೆ ಇದನ್ನು ಜಾನುವಾರುಗಳು ತಿಂದು 90% ಸಾವನ್ನಪ್ತಾ ಇದೆ ಈ ಒಂದು ಕಾಂಪೋಸ್ಟಬಲ್ ಬ್ಯಾಗಿಂದ. ಇದನ್ನ ಸರ್ಕಾರ ಹೇಳ್ತಾ ಇರೋದು, ಇದು 100% ಗ್ರೀನ್, ಅಂದರೆ ಮಣ್ಣಲ್ಲಿ ಮಿರ್ಚಾಗುತ್ತೆ, ಇದು ಕೊಳ್ತೋ ಪುಡಿಯಾಗಿ ಭೂಮಿ ಬೆರೆತೋದು ಹೇಳ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಇದು ನೋಡ್ಬೋದು. ಇದನ್ನ ಯಾರು ಕೂಡ ಗೊತ್ತೇ ಆಗಲ್ಲ, ಇದು ಪಬ್ಲಿಕ್ ಕೂಡ ಗೊತ್ತಾಗಲ್ಲ ಈ ವಿಚಾರದಲ್ಲಿ. ನೀವು ದುಡ್ಡು ಕೊಟ್ಟು ಇದನ್ನೇ ತೊಗೊಂಬರ್ತೀರಿ, ಇದನ್ನೇ ಬಳಸ್ತಾ ಇರ್ತೀರಿ. ಯಾಕೆಂದರೆ ಹಿಂದೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಕ್ಕೂ ಈ ಒಂದು ಕಾಂಪೋಸ್ಟಬಲ್ ಬ್ಯಾಗು ವ್ಯತ್ಯಾಸನೇ ಕೂಡ ಗೊತ್ತಾಗಲ್ಲ. ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ, ಮುಂದಿನ ತಿಂಗಳಲ್ಲಿ ಇದನ್ನು ಮತ್ತೆ ಮರುಬಳಕೆ ಮಾಡೋಕ್ಕಾಗ್ಬೇಕಾದ್ರೆ ಈ ಹಿಂದೆ ಇರ್ತಕ್ಕಂಥ ನೋಡಿ, ಈ ಕವರ್ಸ್ ಏನಿತ್ತು ನೀವು ಬಳಸ್ತಾ ಇರಲ್ಲ, ಹಿಂದೆ ಬಳಸ್ತಾ ಇರಲ್ಲ, ಇದು ಕೂಡ ರೀಸೈಕ್ಲಿಂಗ್ ಮಾಡ್ತಾ ಇದ್ರು. ಇದು ಕೂಡ 800ರಿಂದ 900 ವರ್ಷ ಇದು ಮಣ್ಣಲ್ಲಿ ಹಾಗೆ ಉಳಿತಾ ಇತ್ತು. ಹಾಗೆ ಇದು ಕೂಡ ಅದೇ ರೀತಿ ಇರುತ್ತೆ. ಇದು ನಾವು ಹೇಳಿದ್ರೆ ಅಂದರೆ ಕಾಂಪೋಸ್ಟಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇದು ಕೂಡ ಆಗಲ್ಲ. ಇದೆರಡು ಕೂಡ ಒಂದೇ. ಯಾಕೆಂದರೆ ಮುಂದೆ ಇದರಿಂದ ಏನಪ್ಪ ಅನಾಹುತ ಆಗ್ತದೆ ಅಂತಂದರೆ, ಈ ಒಂದು ಬಳಕೆ ಹೆಚ್ಚಾದಾಗೆ ಪ್ರತಿ ದಿವಸ 20 ಲಕ್ಷ ಕವರ್ ಬಂದ್ಬಿಟ್ಟು ಉತ್ಪಾದನೆ ಶುರುವಾಗುತ್ತೆ, ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇದು ಫಸ್ಟ್ ಸ್ಟಾರ್ಟಿಂಗಲ್ಲೇ 20 ಲಕ್ಷ ಕ್ರಿಯೇಟ್ ಆಗುತ್ತೆ ಒಂದು ದಿವಸದಲ್ಲಿ. ಅಂದರೆ ಇದು ತಿಂಗಳ ಕಳೆದಂಗೆ ಇದು ಕೋಟ್ಯಾಂತರ ಬ್ಯಾಗ್ಸ್ ಪ್ರತಿ ದಿವಸ ಬೇಕಾಗುತ್ತೆ ನನಗೆ. ಯಾಕೆಂದರೆ ಇವತ್ತು ನೀವು ಆನ್ಲೈನಾಗ ಆರ್ಡರ್ ಮಾಡ್ತಾ ಇದ್ದೀರಿ, ಆರ್ಡರ್ ಮಾಡ್ತಾ ಇರೋ ಐಟಮ್ಸ್ ಅಲ್ಲಿ ಇದ್ರಾಗೆ ಬರ್ತಾ ಇದೆ. ಇವೆಲ್ಲ ಸುಮಾರು ಐಟಮ್ ಆರ್ಡರ್ ಮಾಡ್ತಾ ಇದ್ದೀರಿ, ಇವತ್ತು ಎಲ್ಲ ಐಟಮ್ಸ್ ಇದರಲ್ಲೇ ಬರ್ತಾ ಇದೆ. ಹಂಗಾಗಿ ದಯಮಾಡಿ ಇದನ್ನು ಬ್ಯಾನ್ ಮಾಡಬೇಕು ಸರ್ಕಾರ ಅಂತೇಳಿ ನಮ್ಮ ಸಂಸ್ಥೆ ಮೇಲೆ ಕೇಳ್ಕೊತಾ ಇದ್ದೀವಿ. ಇದರಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ಏನಪ್ಪ ಅಂತಂದರೆ, ಇವತ್ತು ಪರಿಸರದಲ್ಲಿ ಇದು ಸೇರಿ ನದಿಯ ಒಳಗೂ ಸೇರ್ತಾ ಇದೆ. ಇವತ್ತು ಪ್ರಾಣಿ ಜೀವರಾಶಿಗಳು ಹಾನಿ ಆಗ್ತಾ ಇದೆ. ಇದರಿಂದ ಪ್ಲಾಸ್ಟಿಕಲ್ಲಿ ಬೆಂಕಿ ಬಿದ್ದು ಸಾಕಷ್ಟು ಹೊಗೆ ಆವರಿಸ್ಕೊಂಡು, ದಟ್ಟವಾದ ಹೊಗೆ ಆವರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಉಸಿರಾಡೋಕ್ಕೂ ಕೂಡ ಒಳ್ಳೆ ಗಾಳಿ ಇರಲ್ಲ. ಮತ್ತು ಅದರಿಂದ ನಾನಾ ಕಾಯಿಲೆಗಳು ಬರ್ತದೆ, ಕ್ಯಾನ್ಸರ್ ಅಂತ ಮಾರ್ಗಗಳು ಬರ್ತದೆ. ಮುಂದೆ ಹುಟ್ಟೋ ಮಕ್ಕಳು ಕೂಡ, ನಮ್ಮ ಯುವಶಕ್ತಿಯಲ್ಲಿ ಹುಟ್ಟೋ ಮಕ್ಕಳು ಕೂಡ ಹ್ಯಾಂಡಿಕ್ಯಾಪ್ಟ್ ಅಂತ ಮಕ್ಕಳು ಹುಡ್ತಾರೆ. ಇದು ತುಂಬ ಅಪಾಯಕಾರಿ ಅಂತೇಳಿ ಹೇಳ್ತಾ ಇದ್ದೀವಿ. ಈಗ ನಾವು ಯಾವ ರೀತಿ ಮುಂದೆ ಬರಬೇಕು, ಇದನ್ನು ಯಾವ ರೀತಿ ಜನತೆಗೆ ವಿವರಿಸಿ ಹೇಳ್ಬೇಕಂತ ಅಂದರೆ, ನಾವು ಜಾಗೃತಿ ತುಂಬ ಬಹಳ ಮುಖ್ಯ. ಅದಕ್ಕೋಗಿ ನಾವು ಇವತ್ತಿಂದ ಕೂಡ ಶುರು ಮಾಡಿದ್ದೀವಿ. ನಮ್ಮ ಸಂಸ್ಥೆ ಕೂಡ ಮೀಟಿಂಗ್ ಮಾಡ್ಕೊಂಡಿದ್ದೀವಿ. ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಏನಿವತ್ತು ನಾವು ಈ ಒಂದು ಕಾಂಪೋಸ್ಟಬಲ್ ಅಂತ ಏನು ಕೊಡ್ತಾ ಇದೆ ಸರ್ಕಾರ, ಏನು ಪರ್ಮಿಷನ್ ಕೊಟ್ಟಿದೆ ಪೊಲ್ಯೂಷನ್ ಬೋರ್ಡಿಂದ, ಇದನ್ನು ಬಳಕೆ ಮಾಡಿದ್ರೆ ಏನಾಗುತ್ತೆ, ಈ ಹಿಂದೆ ಬ್ಯಾನ್ ಮಾಡಿ ಕೂಡ ತಯಾರು ಮಾಡಿರೋದ್ರಿಂದ ಏನು ಪ್ರಯೋಜನವೇ ಇಲ್ಲ. ಇದಕ್ಕಿಂತ ಅದೇ ಬೆಟರ್ ಆಗಿತ್ತು. ಯಾಕೆಂದರೆ ಅದನ್ನಾರು ತೊಗೊಂಡೋಗಿ ಕಸಾಯವರು ತೊಗೊಂಡೋಗಿ ಮತ್ತೆ ತೂಕದ ಲೆಕ್ಕ ಮಾರ್ಕೊತಾ ಇದ್ರು, ಅದ್ರಾಗೆ ಲಾಭಾರು ಬರ್ತಾ ಇತ್ತು. ಇವಾಗ ಇದನ್ನು ಮಾಡಿರೋದ್ರಿಂದ ಇದು ಮತ್ತೆ ಮಾಡೋದಕ್ಕಾಗೋದಿಲ್ಲ. ಇದು ಬಟ್ ಮಣ್ಣು ಬೇರೆ ಇಲ್ಲ, ಬಟ್ ಮತ್ತೆ ಇದು ಯೂಸ್ ಆಗಲ್ಲ. ಮತ್ತೆ ಇದು ಅವಾಗೇನಾಗುತ್ತೆ, ಪ್ರತಿನಿತ್ಯ ಇದು ಸ್ಟಾಕ್ ಆಗ್ತಾ ಇರುತ್ತೆ ಭೂಮಿ ಮೇಲೆ. ಅಂದರೆ ಪ್ರತಿನಿತ್ಯ ಬಂದ್ಬಿಟ್ಟು ನಾವು ಭೂಮಿ ಮೇಲೆ ಇದಾರು ಏನು ಮಾಡ್ತಾ ಇದ್ರು, ಆಯ್ಕೊಂಡು ಹೋಗ್ಬಿಟ್ಟು ಮತ್ತೆ ಕೆಜಿ ಲೆಕ್ಕ ಮತ್ತೆ ಕೊಡ್ತಾ ಇದ್ರು ಪೇಪರ್ ಆಯೋರು ಪಾಪ. ಈಗ ಇದೇನಾಗುತ್ತೆ, ಇದನ್ನ ಯಾರು ಕೂಡ ಆಯಲ್ಲ. ಅವಾಗ ಇದನ್ನ ಹಾಗೆ ಬಿಟ್ಬಿಡ್ತಾರೆ. ಹಿಂಗೆ ಪ್ರತಿ ದಿವಸ ಬಿಟ್ಟ ನಾವು ಆಯಕ್ಕಾಗಲ್ಲ. BBMP ಎಫೆಕ್ಟ್ ಆಗುತ್ತೆ. ನಂತರ ಇದು ದಿನೇ ದಿನೇ ಬಿದ್ದಾಗ ಮಣ್ಣಲ್ಲಿ ನೋಡಿ ಈ ಥರ ಬೆರೆದಾಗ ಮಳೆ ನೀರು ಶೇಖರಣೆ ಆಗಲ್ಲ. ಒಂದು ಭೂಮಿಯ ಒಂದು ಹಾರ್ಡ್ನೆಸ್ ಆಗುತ್ತೆ, ಪರಿಸರ ಬಂದ್ಬಿಟ್ಟು ಹಾಟ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ ನಮಗೆಲ್ಲ ಬೆಂಗಳೂರು ನೋಡಿದ್ದೀವಿ ನೀವು, ಸಾಕಷ್ಟು ಸಿಟಿ ಇವಾಗ ಅಲ್ಲೇ 45 ಡಿಗ್ರಿ ಟೆಂಪ್ರೇಚರ್ ಅಲ್ಲೇ ಅನುಭವಿಸ್ತಾ ಇದ್ದೀವಿ. ಅದೇ 50ಗೆ ರೀಚ್ ಆಗ್ತಾ ಇದೀವಿ ಆಲ್ಮೋಸ್ಟ್. ಇದೇನಾದ್ರು ಬಂತಂದರೆ ಒಂದೇ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ 60 ಡಿಗ್ರಿ ಟೆಂಪ್ರೇಚರ್ ಬೆಂಗಳೂರು ನೋಡಬೇಕಾದ ಪರಿಸ್ಥಿತಿ ನಾವು ಕಾಣುತ್ತೆ. ಹಂಗಾಗಿ ನಾವು ಕೂಡ ನಮ್ಮ ಸಂಸ್ಥೆ ಮುಖಾಂತರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ಕಾಲೇಜ್ಗಳಲ್ಲಿ ಹೋಗ್ಬಿಟ್ಟು ಈ ವಿಚಾರನ ಮಕ್ಕಳಿಗೆ ಪಾಠದ ರೀತಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಓದಿ ವಿದ್ಯಾವಂತರಾಗಬೇಕಂತ ಹೇಳಿ ಇವತ್ತು ಮಕ್ಕಳಿದ್ದಾರೆ. ಓದಿ ವಿದ್ಯಾವಂತರಾಗಿ ನಾಳೆ ಕಾಯಿಲೆ ಬರ್ತಕ್ಕಂಥ ಪೇಷಂಟ್ ಆಗೋದಕ್ಕಿಂತ ಕೂಡ ನಾವು ಒಂದು ಸಮಾಜದಲ್ಲಿ ಒಂದು ಸಬ್ಜೆಕ್ಟ್ ಇದನ್ನು ಕೂಡ ತೊಗೊಂಡು ಪರಿಸರ ಉಳಿವಿಗಾಗಿ ಏನು ಮಾಡಬೇಕು, ಪರಿಸರ ಉಳಿಬೇಕಾದ್ರೆ ಏನು ಮಾಡಬೇಕು, ಅಂದರೆ ಮುಂದಿನ ದಿನ ಮಕ್ಕಳೆಲ್ಲ ಒಳ್ಳೆ ರೀತಿ ಬೆಳಿಬೇಕಂದ್ರೆ ಹೆಂಗಿರ್ಬೇಕಂತೇಳಿ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಸಂಪೂರ್ಣ ಹೋರಾಟ ಮಾಡ್ಕೊಂಡು ಬಂದು ಪ್ರಚಾರ ಮಾಡಿ ಇದನ್ನು ಪ್ರೊಟೆಸ್ಟ್ ಕೂಡ ಮಾಡೋಕ್ಕೆ ಹೊರಟಿದ್ದೀವಿ. ಹೌದು, ಅಲ್ಲ ಇದು ನೋಡಿ ಏನಾಗುತ್ತೆ ಅಂದರೆ, ಸರ್ಕಾರ ಏನು ಮಾಡುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ಕಣ್ಣಿಗೆ ಮಣ್ಣೆರ್ಚಿ ಕೆಲಸ ಮಾಡ್ತಾರೆ. ಗೊತ್ತಿರ್ಬೇಕು ನಿಮಗೆ. ಯಾಕೆಂದರೆ ಇದು ಈ ರೀತಿ ಮಾಡಿದಾಗ ಏನಾಗುತ್ತೆ, ಸರ್ಕಾರಕ್ಕೆ ಅಲ್ಲಿ ಸರ್ಕಾರ ಪರ್ಮಿಷನ್ ಕೊಟ್ಟಿರೋದು ಇದನ್ನ ಬಂದ್ಬಿಟ್ಟು
ಕಾಂಪೋಸ್ಟಬಲ್ ಅಂತ ಕೊಟ್ಟಿದ್ದಾರೆ. ಆದರೆ ಇದನ್ನ ಕೊಟ್ಟಿರ್ತಕ್ಕಂಥ ಸಮೀಕ್ಷೆ ಮಾಡಿರ್ತಕ್ಕಂಥವ್ರು ಕರೆಕ್ಟ್ ಇದ್ರು ಕೂಡ ಆದರೆ ಇದಕ್ಕೆ ಪ್ಲಾಸ್ಟಿಕ್ ಮತ್ತೆ ಮಿಕ್ಸ್ ಮಾಡೇ ಮಾಡಿರೋದು ಇದನ್ನ. ಓಕೆನಾ? ಅಂದ್ರೆ ಇದಕ್ಕೆ ಆ ಮಿಕ್ಸಿಂಗ್ ಇದ್ದೇ ಇರುತ್ತೆ ಹೊರಗಡೆ ಇದರಲ್ಲಿ, ಅಂದ್ರೆ ಮಣ್ಣನ್ನು ಮೆರೆಯೋದಿಲ್ಲ ಅದೇ ಕಾರಣಕ್ಕೂ. ಆದ್ರೂ ಇದು ಕಾಂಪೋಸ್ಟಬಲ್ ಅಂತ ಎಲ್ಲರಿಗೂ ನಂಬಿಸಿದ್ದಾರೆ ಇವತ್ತು ಇದನ್ನ. ಹಂಗಾಗಿ ಈ ಒಂದು ಜಾಗೃತಿ ಮಾಡ್ಬೇಕಂತಂದ್ರೆ ನಾವೆಲ್ಲ ಮಕ್ಕಳು ಕೂಡ ತಿಳಿಸ್ಕೊಟ್ಟು ನಂತರ ಮೇಡಮ್ ಅದು ನಮಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಸರ್ ಇಲ್ಲ, ಈ ದಿನ ನಾವು ಇದನ್ನ ಪ್ರೆಸ್ ಮೀಟ್ ಮಾಡಿ ಮಂತ್ರ ಪ್ರೊಟೆಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ನಾವು ಅಲ್ಲೇ ಪರ್ಮಿಷನ್ ಕೂಡ ತೊಗೊಳ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ಅಲ್ಲಿಗೆ ವಿದ್ಯಾರ್ಥಿಗಳನ್ನ ಕರೆಸಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದನ್ನ ಮುಂದೆ ಆಗ್ತಕ್ಕಂಥ ಅನಾಹುತಗಳು ನಾವು ತಡಿಬೇಕು. ದೇಶದ ಭವ್ಯ ಪ್ರಜೆಗಳಾಗಬೇಕಂತಂದ್ರೆ ಫಸ್ಟ್ ಪರಿಸರ ಸ್ವಚ್ಛವಾಗಿ ಇಟ್ಕೊಬೇಕು. ನಾವು ಈ ಅಭಿಯಾನಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಸರ್ ಉಗ್ರ ಹೋರಾಟ ಕೂಡ ಮಾಡ್ತೀವಿ. ಯಾಕೆಂದರೆ ವಿಚಾರವಾಗಿ ನಾವು ಸ್ಟೂಡೆಂಟ್ ಆಗಿರ್ಬೋದು, ನಮ್ಮ ಸಂಘಟನೆ ಆಗಿರ್ಬೋದು, ಸಾಕಷ್ಟು NGO ಕೂಡ ಜೊತೆ ಸೇರಿಸ್ಕೊಂಡು ಈ ವಿಚಾರನ ಖಂಡಿತವಾಗೂ ಕೂಡ ಸರ್ಕಾರ ಗಮನ ಸೆಳೆದು ಇದು ಯಾರಿಂದ ಈ ರೀತಿ ಬಂದಿದೆ ಇದು ತಿದ್ಕೋಬೇಕನ್ನೋ ವಿಚಾರನ ಖಂಡಿತ ಕೂಡ ನಾವು ತಿದ್ತೀವಿ. ಫ್ರೀಡಮ್ ಪಾರ್ಕಲ್ಲಿ ಕೂಡ ನಾವು ಪ್ರೊಟೆಸ್ಟ್ ವಿಚಾರ ಹಾಕೊಂಡು ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ. ಅಂದರೆ ಸ್ಪಂದಿಸಿಲ್ಲ ಅಂತ ಅಂದಾಗ. ಸೊ 2016 ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಯಿತು. ಮತ್ತು 2022 ಆಲ್ ಇಂಡಿಯಾ ಲೆವೆಲ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. 120 ಮೈಕ್ರಾನ್ಗಿಂತ ಕಡಿಮೆ ಇರೋದು. ಆದರೂ ನನಗೆ ಮಾರ್ಕೆಟ್ನಲ್ಲಿ ಈ ಥರ ಪ್ಲಾಸ್ಟಿಕ್ಸ್ ಇನ್ನೂ ಸಿಗ್ತಾ ಇದೆ. ನಿಮ್ಮ ಮನೆಗಳಲ್ಲೂ ನೋಡಿ ಎಷ್ಟು ಈ ಥರ ಪ್ಲಾಸ್ಟಿಕ್ಸ್ ಇದೆ, ಒಂದ್ಸರಿ ತೆಗೆದು ನೋಡಿ. ಮತ್ತು ಇದು ಅಷ್ಟೇ, ಇದು ಬ್ಯಾನ್ ಆಗಿರುವಂತಹ ನಾನ್ ವೋವನ್ ಬ್ಯಾಗ್ಸ್. ಇದು ಕೂಡ ನನಗೆ ಇವಾಗ ರೀಸೆಂಟ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದಾಗ ಸಿಕ್ಕಿರುವಂಥದ್ದು. ಸೊ ಮತ್ತು ಆಗಾಗ ಅಲ್ಲಿ ಇಲ್ಲಿ ರೈಡ್ಸ್ಗಳು ನಡೀತಾನೇ ಇದೆ, ಇಲ್ಲೀಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಆಗ್ತಾನೇ ಇದೆ ಪ್ಲಾಸ್ಟಿಕ್ಕು. ಮತ್ತು ರೀಸೆಂಟ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಒಂದು ಆರ್ಟಿಕಲ್ ಬಂದಿದೆ ಲಾಸ್ಟ್ ಮಂತ್ ಆಗಸ್ಟ್ನಲ್ಲಿ. ಆಲ್ಮೋಸ್ಟ್ 24.57 ಟನ್ಸ್ ಆಫ್ ಪ್ಲಾಸ್ಟಿಕ್ನ ಸೀಸ್ ಮಾಡಿದೆ BBMP. ಸೊ ಮ್ಯಾನುಫ್ಯಾಕ್ಚರಿಂಗು ಆಗ್ತಾ ಇದೆ ಇಲ್ಲೀಗಲಿ, ಬ್ಯಾನ್ ಆಗಿದ್ರೂ ಕೂಡ. ಮತ್ತು ಏನು ಸ್ಟ್ರಿಕ್ಟ್ ರೂಲ್ಸ್ ಇದೆ, ಇದನ್ನು ಹೇಗೆ ತಡೆಗಟ್ಟೋದು? ಸೊ ಓಕೆ, ಇದು ಬೇಡ ಅಂತ ಹೇಳಿದ್ರು 120 ಮೈಕ್ರಾನ್ಸ್ಗಿಂತ ಕಡಿಮೆ. ಸೊ ಹೊಸದು ತೊಗೊಂಡು ಬರ್ತಾ ಇದ್ದಾರೆ. ನಮ್ಮ ಜನ ಆಲ್ರೆಡಿ ವಿ ಆರ್ ಯೂಸ್ ಟು ದಿಸ್. ಇದನ್ನು ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ದೀಸ್ ಆರ್ ದ ಈಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್. ನಮ್ಮ ಮನೆಗಳಲ್ಲಿ ಇವಾಗೆಲ್ಲ ಚೀಲ ತೊಗೊಂಡು ಓಡಾಡ್ತಾ ಇದ್ದೀವಿ. ನಮಗೇನು ಅವಮಾನ ಏನಿಲ್ಲ, ಒಳ್ಳೇದು ಅಂದಾಗ ಖಂಡಿತ ನಾವು ಫಾಲೋ ಮಾಡ್ತೀವಿ. ಇದು ಪೇಪರ್ ಬ್ಯಾಗ್ಸ್. ಮತ್ತು ಇವಾಗೆಲ್ಲ ತುಂಬ ಆನ್ಲೈನ್ ಶಾಪಿಂಗ್ಸ್ ಇದೆ. ಸೊ ನಾವೇನು ಮಾಡ್ತೀವಿ, ಆನ್ಲೈನ್ ಆರ್ಡರ್ ಹಾಕು, ಬರೀ ಪ್ಲಾಸ್ಟಿಕಲ್ಲೇ ಬರ್ತಾ ಇದೆ. ಇಷ್ಟು ಚಿಕ್ಕ ಐಟಮ್ಗೆ ಕೂಡ ಅಷ್ಟು ವ್ರ್ಯಾಪಿಂಗ್. ಎಲ್ಲಿ ಹೋಗ್ತಾ ಇದೆ ಆ ಕಸ ಎಲ್ಲ ನೋಡಿ, ಎಷ್ಟು ಬ್ಯಾಗ್ಸ್. ಇದಕ್ಕಿನ್ನ ಬೇಕಾ ನಮಗೆ? ಏನು ಅವಮಾನನ ಇದನ್ನು ತೊಗೊಂಡು ಓಡಾಡಲಿಕ್ಕೆ? ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಎನ್ವೈರ್ನಮೆಂಟಿಗೆ ಒಳ್ಳೆಯದು ಅಂದರೆ ಖಂಡಿತ ಯೂಸ್ ಮಾಡೋಣ. ನಾವು ಬುದ್ಧಿಜೀವಿಗಳಲ್ವಾ, ನಾವು ಒಳ್ಳೆಯದು ಅಂದರೆ ಯಾಕೆ ಮಾಡಬಾರ್ದು? ನೋಡಿ, ಇದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಯಾರು ಕೊಡ್ತಾರೆ ಹೇಳಿ? ಪೇಪರ್ ಬ್ಯಾಗ್ಸ್ ಇದೆ, ಜೂಟ್ ಬ್ಯಾಗ್ಸ್ ಇದೆ, ಕಾಟನ್ ಬ್ಯಾಗ್ಸ್ ಇದೆ. ಇಟ್ಸ್ ಓಕೆ. ಇದು ಯಾವುದೇ ರೀತಿ ತೊಂದರೆ ಆಗಲ್ಲ, ಈಸಿಲಿ ಡಿಕಂಪೋಸಬಲ್ ಆಗುತ್ತೆ. ಮತ್ತು ಅಪಾರ್ಟ್ಮೆಂಟ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ರೂಲ್ಸ್ ಇದೆ, ಹೊರಗಡೆ ಎಲ್ಲೂ ಕಸ ಹಾಕ್ಲಿಕ್ಕಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಹೋಮ್ ಕಂಪೋಸ್ಟಿಂಗೇ ಮಾಡಬೇಕು. ಸೊ ಇದೆಲ್ಲ ಹೋಮ್ ಕಾಂಪೋಸ್ಟಿಂಗಲ್ಲಿ ಈಸಿಲಿ ಡಿಗ್ರೇಡ್ ಆಗುತ್ತೆ, ಕಾಂಪೋಸ್ ಆಗುತ್ತೆ. ಬಟ್ ಸಿ, ದೀಸ್ ಆರ್ ದ ಆಲ್ಟರ್ನೇಟಿವ್ ಆಪ್ಷನ್ಸ್ ವಿ ಹ್ಯಾವ್ ಸೋ ಮೆನಿ. ಇದು ಜೂಟ್ ಬ್ಯಾಗ್. ಇಷ್ಟು ಆಪ್ಷನ್ಸ್ ನಾವು ಇಟ್ಕೊಂಡು ಆಲ್ರೆಡಿ ನಮಗೆ ವಿ ಆರ್ ಹ್ಯಾಪಿ ವಿತ್ ದಿಸ್. ಆದರೆ ಇವಾಗ ಇದು ಹೊಸ ಕಾಂಪೋಸ್ಟಬಲ್ ಬ್ಯಾಗ್ ಏನಿದೆ, ದೇ ಆರ್ ಬ್ರಿಂಗಿಂಗ್ ಇಟ್ ಟು ದ ಮಾರ್ಕೆಟ್ ಆಸ್ ಪರ್ 1st of August 2025 ಕಾರಿಜೆಂಡಮ್ ತಿದ್ದುಪಡಿ ಅಧಿಸೂಚನೆ ಫ್ರಮ್ ದ ಕರ್ನಾಟಕ ಫಾರೆಸ್ಟ್ ಇಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್. ಯಾವ ಖುಷಿಗೆ ಇದು ನಮಗೆ ಬೇಕು? ಇದನ್ನು ಹೇಳ್ತಾರೆ, ಇಟ್ ಸೇಸ್. ಓದ್ದವರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಐ ಆಮ್ ನಾಟ್ ಎ ಪ್ಲಾಸ್ಟಿಕ್ ಬ್ಯಾಗ್, ವಾವ್, ನಾನೇನೋ ಎನ್ವೈರ್ನಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀನಿ ಅನ್ನೋ ಖುಷಿ ನನಗಿದೆ ಆಸ್ ಎ ಕನ್ಸ್ಯೂಮರ್. ಬಟ್ ಇದ್ರ ವಾಸ್ತವ ಸತ್ಯ ಏನು ಗೊತ್ತಾ? ಇದು ಡಿಕಂಪೋಸ್ ಆಗಲ್ಲ. ಇಷ್ಟೇ ರೀಸನ್. ನಾರ್ಮಲ್ ಹೋಮ್ ಕಂಪೋಸ್ಟಿಂಗಲ್ಲಿ ಇದು ಯಾವುದೇ ರೀತಿ ವರ್ಕ್ ಆಗಲ್ಲ. ಸೊ ಇಟ್ ನೀಡ್ಸ್ ಸ್ಪೆಸಿಫಿಕ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಕಂಪೋಸ್ಟಿಂಗ್. ಸೊ ಇದನ್ನು ನೀವು ಮಾರ್ಕೆಟಿಗೆ ತರ್ತಿದ್ದೀರಾ, ಪರ್ಮಿಷನ್ ಕೊಡ್ತಾ ಇದ್ದೀರಾ. ಒಂದು ದಿವಸಕ್ಕೆ ಆಲ್ಮೋಸ್ಟ್ 10 lakh ಬ್ಯಾಗ್ಸ್ ಮಾರ್ಕೆಟಿಗೆ ಬಂದರೆ ನಮ್ಮ ಹತ್ರ ಅಷ್ಟು ಫೆಸಿಲಿಟಿ ಇದೆಯಾ ಇಂಡಸ್ಟ್ರಿಯಲ್ ಕಾಂಪೋಸ್ಟಿಂಗ್ಗೆ? ಇದೆಯಾ? ಎಷ್ಟಿದೆ? ದಯವಿಟ್ಟು ನಮಗೆ ನಂಬರ್ ಕೊಡಿ.
ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಟೆಂಪರೇಚರ್ ಅಟ್ಲೀಸ್ಟ್ ಹೈ ಟೆಂಪರೇಚರ್ಸ್ ಅಪ್ ಟು ಲೈಕ್ 50 to 60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬೇಕು, ಹ್ಯುಮಿಡಿಟಿ ಬೇಕು 50 to 60%, ಆಕ್ಸಿಜನ್ ಸಪ್ಲೈ ಬೇಕು ಅಂತ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಬೇಕಾಗೋ ಅಷ್ಟು ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಣ್ಣೆರ್ಚೋಕ್ಕೆ ಮಾಡಿರ್ಬೋದು, ಬಟ್ ಅದು ಸಾಕಾಗಲ್ಲ. ಸೊ ಏನಾಗುತ್ತೆ ಇದು? ಇಟ್ ಈಸ್ ಸೇಮ್ ಆ್ಯಸ್ ಗುಡ್ ಆಸ್ ಎ ನಾರ್ಮಲ್ ಪ್ಲಾಸ್ಟಿಕ್. ಏನಾಗುತ್ತೆ? ಸೇಮ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಮೈಕ್ರೋ ಪ್ಲಾಸ್ಟಿಕ್, ಮತ್ತು ಎಲ್ಲ ರೀತಿ ಪ್ಲಾಸ್ಟಿಕಲ್ಲಾಗೋ ತೊಂದರೆಗಳು ಇದರಿಂದ ಆಗುತ್ತೆ. ನನಗೆ ಇವಾಗ ಗಿಲ್ಟ್ ಫೀಲ್ ಆಗುತ್ತೆ, ಇದನ್ನು ಗೊತ್ತಿದ್ದು ನಾನು ಹೇಗೆ ಯೂಸ್ ಮಾಡಲಿ? ಇದನ್ನು ಎಲ್ಲರ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತೆ. ಯಾವುದೇ ರೀತಿ ಒಳ್ಳೆ ರಿಸಲ್ಟ್ಸ್ ಕೊಡೋ ಅಂಥ ಮೆಟೀರಿಯಲ್ ಇದಲ್ಲ. ಮತ್ತು ಲಿಸ್ಟ್ ಹೇಳಬೇಕಾ ನಾನು? ಇಟ್ ಈಸ್ ಎಂಡ್ಲೆಸ್. ಕ್ಯಾನ್ಸರ್ ಬರುತ್ತೆ, ಲಂಗ್ ಡಿಸೀಸಸ್ ಬರುತ್ತೆ, ಮತ್ತು ಎಲ್ಲ ರೀತಿಯೂ ಒಂದು ಪ್ಲ್ಯಾಂಟ್ ಲೈಫಿಗೆ ತೊಗೊಳ್ಳಿ, ಅನಿಮಲ್ ಲೈಫಿಗೆ ತೊಗೊಳ್ಳಿ, ಮರೈನ್ ಲೈಫಿಗೆ ತೊಗೊಳ್ಳಿ, ಮತ್ತು ಯಾವ ಖುಷಿಗೆ ಇದು ಬೇಕು ನಮಗೆ? ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ಖುಷಿಗೆ. ಸೊ ಇಲ್ಲ, ಇದು ಮುಂಚೆ ಬ್ಯಾನ್ ಆಗಿತ್ತು, ಮತ್ತು ಇದು ಹೊಸ ರೀತಿನಲ್ಲಿ ಬೇರೆ ರೀತಿನಲ್ಲಿ ತರ್ತಾ ಇದ್ದಾರೆ. ಇಟ್ ವಾಸ್ ಬಯೋಡಿಗ್ರೇಡಬಲ್ ಬಿಫೋರ್, ನೌ ದೇ ಆರ್ ಕಾಲಿಂಗ್ ಇಟ್ ಆಸ್ ಕಾಂಪೋಸ್ಟಬಲ್ ಬ್ಯಾಗ್ಸ್. ಈಗ ನನ್ನ ಹೆಸರು ಜೋಸಫ್ ಹೂವರು. ನಾನೊಬ್ಬ ಪ್ರೀವಿಯಸ್ ಆಗಿ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ ಆಗಿದೆ, ಮತ್ತು ಯುನೈಟೆಡ್ ಕನ್ಸರ್ವೇಷನ್ ಮೂವ್ಮೆಂಟಿನ ಅಧ್ಯಕ್ಷನು ನಾನು. ನಮಗೇನೆಂದರೆ ನಾವು ನೋಡ್ತಾನೇ ಇದ್ದೀವಿ. ನನ್ನ ಖುದ್ದಾಗ ಒಂದು ಎಕ್ಸಾಂಪಲ್ ಅಂದರೆ, ನಮ್ಮ ಹೊಸಕೆರೆಯಲ್ಲಿ ಕೆರೆ ಇದೆಯಲ್ಲ, ಅದನ್ನು ಫಸ್ಟು ಡೀಸಿಲ್ಟ್ ಮಾಡಿದ್ರು. ಆ ಡೀಸಿಲ್ಟ್ ಮಾಡಿದಾಗ ನಾನೊಂದಷ್ಟು ಮಣ್ಣು ತಂದು ನನ್ನ ಇದಕ್ಕೆ ಹಾಕ್ಕೊಂಡಿದ್ದೆ, ತೋಟ ಅಂದರೆ ಗಾರ್ಡನ್ಗೆ. ಇವತ್ತಿಗೂ ನನಗೆ ಆ ಪ್ಲಾಸ್ಟಿಕ್ ಸಿಕ್ಕತ್ತೆ. 2011, ಇವತ್ತು 2025. ನೀವು ಬಂದರೆ ತೋರಿಸ್ತೀನಿ, 1-2 ಅಡಿ ಆಗಿದ್ರೆ ಈಗಲೂ ಪ್ಲಾಸ್ಟಿಕ್ ಸಿಗ್ತಿದೆ. ನಾವು ಸರ್ಕಾರಕ್ಕೆ ಕೇಳ್ತಿರೋದು, ಈಗ ನಿಮಗೂ ಒಂದು ಪೊಲಿಟಿಕಲ್ ವಿಲ್ ಇರಬೇಕು. ಈ ನೋ ಪ್ಲಾಸ್ಟಿಕ್ ಅಂದಿದ ಮೇಲೆ ಈಗಲೂ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಪ್ಲಾಸ್ಟಿಕ್ಕು. ನೀವು ಯಾವುದೇ ಅಂಗಡಿಗೆ ಹೋಗಿ ನಿಮಗೆ ಬಿಲೋ 20 ಮೈಕ್ರಾನ್ ಪ್ಲಾಸ್ಟಿಕ್ಕು ಸಿಗ್ತಿದೆ. ಯಾವ ಅಂಗಡಿಗೆ ಹೋಗಿ, ವೆಜಿಟೇಬಲ್ ಶಾಪ್ಗೆ ಹೋಗಿ, ನೀವು ಮಟನ್ ಶಾಪ್ಗೆ ಹೋಗಿ, ಫಿಶ್ ಶಾಪ್ಗೆ ಹೋಗಿ, ಯಾವ ಅಂಗಡಿಗೆ ಹೋದ್ರೂ ಸಿಗ್ತಿದೆ. ಅದು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬಿಡ್ತಿದ್ದೀರಾ? ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನೋದು ಮಾಡಿದ್ದಾರೆ. ಅವಾಗವಾಗ ಅದು ಪೊಲಿಟಿಕಲ್ ಗೇಮ್ ಮಾಡ್ತಾರೆ, ಒಬ್ಬರನ್ನ ಕರ್ಕೊಂಬಂದು ಕೂರಿಸ್ತಾರೆ, ಬೇರೆ ಥರ ಆಗುತ್ತೆ. ನಾವು ಕೇಳ್ತಾ ಇರೋದು, ನೀವು ಹೇಗೆ ಒಪ್ಕೋತಿದ್ದೀರಾ? ಒಂದು ನ್ಯಾಷನಲ್ ಆಗೇ ಹೇಳಿದ್ದಾರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂದ್ಬಿಟ್ಟು, ಈಗಲೂ ಆಗ್ತಾಯಿದೆ. ಸೊ ಎಲ್ಲ ಕಡೆನೂ ಈಗ ನೀವು ಇದಕ್ಕೆ ಹೋಗಿ, ತಮಿಳ್ನಾಡಿಗೆ ಹೋಗಿ, ಅಲ್ಲಿ ಕಂಪ್ಲೀಟ್ ಬ್ಯಾನ್ ಇದೆ, ಪ್ಲಾಸ್ಟಿಕ್ಕೇ ಬಿಡೋಲ್ಲ ಅವ್ರು ಇದರೊಳಗೆ. ಇಲ್ಲಿ ಯಾಕೆ ನಾವು ಕರ್ನಾಟಕದೊಳಗೆ ಮಾಡಬಾರ್ದು? ಪೊಲಿಟಿಕಲ್ ವಿಲ್ ಬೇಕು, ಇದನ್ನು ಸ್ಟಾಪ್ ಮಾಡಬೇಕು. ಯಾಕಂದರೆ ಇವತ್ತು ಏನು ಸ್ಥಿತಿ ಅಂದರೆ, ಆಲ್ರೆಡಿ ಮಕ್ಕಳ ಬ್ಲಡ್ ಒಳಗೆ ಮೈಕ್ರೋ ಪ್ಲಾಸ್ಟಿಕ್ ಇದೆ. ನಮ್ಮ ಹ್ಯೂಮನ್ ಬೀಯಿಂಗ್ಸು, ನಮ್ಮ ಸೀಮೆನ್ ಒಳಗೆ ಮೈಕ್ರೋ ಪ್ಲಾಸ್ಟಿಕ್ ಇದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಈ ಸಿಚುವೇಶನ್ ಬಂದಿದೆ ಇವತ್ತು. ಸೊ ನಾವು ಸರ್ಕಾರಕ್ಕೆ ಕೇಳ್ಕೊತಿರೋದು, ದಯವಿಟ್ಟು ಒಂದು ಸ್ಟ್ರಾಂಗ್ ವಿಲ್ ತೊಗೊಂಡು ಇದನ್ನು ಸ್ಟಾಪ್ ಮಾಡಿ. ಇದು ನಾನು ನೋಡಿದ್ದೀನಿ, ನಮ್ಮ ಅಣ್ಣಂದರು UK ಒಳಗಿರೋ ತರೋರು ಆಗ, ಈಗಲೂ ನಾನು ತೋರಿಸ್ತೀನಿ, ಮನೆಗೆ ಹಂಗೆ ಇದೆ ಬ್ಯಾಗುಗಳು. ಇಟ್ ಡಸ್ ನಾಟ್ ಕಂಪೋಸ್ಟ್ ಆಗಲ್ಲ. ಇದು ಬಯೋಗ್ರೇಡೇಬಲ್ ತಂದರೂ ಅದು ಆಗ್ತಾ ಇರಲಿಲ್ಲ, ಇದು ಆಗಲ್ಲ. ನಮ್ಮ ಪರಿಸರಕ್ಕೆ ಭಾಳ ಹಾಳಾಗೋಗ್ತಿದೆ. ಇವತ್ತು ಏನು ಸ್ಥಿತಿ ಅಂದರೆ, ಇಲ್ಲಿನ ಬಿಡಿ, ಬೆಂಗಳೂರಿನ ನಾಯಿಗಳು, ಬೆಕ್ಕುಗಳು, ಬೇರೆ ಪಕ್ಷಿಗಳಿಗೆ ತೊಂದರೆ ಆಗ್ತಿರ್ಬೋದು. ನಮ್ಮ ವನ್ಯಜೀವಿ ಈಗ ಹೇಗಂದರೆ, ನಾಗರಹೊಳೆ ಇರಲಿ, ಬಂದೀಪುರ ಇರಲಿ, ಅದುಗಳು ಪ್ಲಾಸ್ಟಿಕ್ ತಿಂದು ಸತ್ತೋಗಿದೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹೊಟ್ಟೆಯಿಂದ ಗಟ್ಟಿಂದ ನಾವು ಪ್ಲಾಸ್ಟಿಕ್ ತೆಗಿತಿದ್ದೀವಿ. ಆನೆಗಳು ಸಾಯ್ತಾ ಇದೆ, ಯಾಕಂದರೆ ಎಲ್ಲ ಹೋಗ್ಬಿಟ್ಟು ಇದು ಡಂಪ್ ಮಾಡ್ತಾರೆ. ಫುಡ್ ವೇಸ್ಟ್ ಜೊತೆಗೆ ಡಂಪ್ ಮಾಡಿದ ತಕ್ಷಣ ಪ್ರಾಣಿಗಳು ತಿಂದು ಪ್ರಾಣಿಗಳು ಸಾಯ್ತಾ ಇದೆ ಇವತ್ತು. ಸೊ ಇಷ್ಟು ಮಟ್ಟಕ್ಕೆ ನಾವು ಇಂಟೆಲಿಜೆಂಟ್ ಅಂತ ಹೇಳೋದು, ನಾವು ಬುದ್ಧಿ ಕೊಟ್ಟಿದ್ದಾರೆ ದೇವರು, ಒಳ್ಳೇದಾಗಲೇ ಮಟ್ಟ. ಈಗ ನನಗೆ 65 ವಯಸ್ಸಾಗಿದೆ. ನಾನು ಹುಟ್ಟು ಬೆಳೆದಾಗ ನಮಗೆಲ್ಲ ಪೇಪರ್ ಕವರಲ್ಲಿ ಕೊಡೋರು. ಅಕ್ಕಿನೇ ಇರಲಿ, ಏನೇ ಕೊಟ್ರು, ಉಪ್ಪುನೇ ಇರಲಿ, ಪೇಪರ್ ಕವರಲ್ಲಿ ಕೊಡೋರು. ನಾವು ಅವಾಗೆಲ್ಲ ಮಾಡ್ತಿರ್ಲಿಲ್ವಾ? ಆಮೇಲೆ ತಾನೇ ಬಂದಿದ್ದು ಪ್ಲಾಸ್ಟಿಕ್ಕು. ಇವತ್ತು ನಾವು ಯಾಕೆ ಈ ಥರ ಇಶ್ಯೂ ಇರಬೇಕಾದ್ರೆ, ಇಂಥ ಕ್ಲೈಮೇಟ್ ಕ್ರೈಸಿಸ್ ಇರಬೇಕಾದ್ರೆ ಎಲ್ಲರೂ ಸಾಯ್ತಾ ಇದ್ದೀವಿ. ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ ಆಗಿದೆ. ನೀವಾಗ ಏನೇ ಬೆಳೆದ್ರೂ ಇವತ್ತು ಮೈಕ್ರೋ ಪ್ಲಾಸ್ಟಿಕ್ ಸಿಗ್ತಿದೆ. ನಿಮ್ಮ ರಾಗಿಗಳು ಸಿಗ್ತಿದೆ ಮೈಕ್ರೋ ಪ್ಲಾಸ್ಟಿಕ್ಕು.
ಸೊ ಈ ಸಿಚುವೇಶನ್ ಆಗಿರ್ಬೇಕಾದ್ರೆ ವೈ ಕಾಂಟ್ ವಿ ಬ್ಯಾನ್, ಕಂಪ್ಲೀಟ್ ಬ್ಯಾನ್ ಮಾಡಿದ್ರೆ ಒಳ್ಳೇದು. ಯಾಕಂದರೆ ಆಲ್ರೆಡಿ ಕ್ಲೈಮೇಟ್ ಕ್ರೈಸಿಸ್ ಆಗಿ ಎಲ್ಲ ಥರ ನೋಡ್ತಾ ಇದ್ದೀವಿ. ಒಂದು ಕಡೆ ಫ್ಲಡ್ಸು, ಒಂದು ಕಡೆ ಎಕ್ಸ್ಟ್ರೀಮ್ ಡ್ರಾಟು, ಎಲ್ಲ ಥರ ಸಿಚುವೇಶನ್ ಆಗಿ ಎಲ್ಲರೂ ಪರದಾಡ್ಬೇಕಾರೆ ಆಮೇಲೆ ಎಲ್ಲೆಲ್ಲೇ ನಮ್ಮ ಪ್ರಾಣಿಗಳು ಸಾಯ್ತಿದೆ, ನಮ್ಮ ಬ್ಲಡ್ ಒಳಗೂ ಇದೆ ಅಂದಾಗ, ನಮ್ಮ ಶರೀರ ಒಳಗೆ ಇರಬೇಕಂದ್ರೆ ಇದನ್ನ ಕಂಪ್ಲೀಟ್ ಬ್ಯಾನ್ ಮಾಡಬೇಕು. ಸೊ ನಾವು ಖುದ್ದಾಗೆ ಜನಕ್ಕೆ ಕೇಳೋದು ಅಂದರೆ ಫಸ್ಟು ನಮಗೆ ಡಿಸಿಪ್ಲಿನ್ ಬೇಕು. ಯಾವ್ದಾರು ಅಂಗಡಿಯೋಗಿ ಹೋದಾಗ ಕೊಟ್ರೆ ತಗೋಬಾರ್ದು. ನಾವು ಮಾಡ್ತಿರೋದ್ರಿಂದ ಅವರು ಅದೇನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದೇ ಮಾರ್ಕೆಟ್ಗೆ ಬರ್ತಿದೆ. ಇದೆಯಲ್ಲ, ಜೂಟ್ ಬ್ಯಾಗ್ಸ್ ಇದೆ, ಪೇಪರ್ ಬ್ಯಾಗ್ಸ್ ಇದೆ, ಆಪ್ಷನ್ಸ್ ಇದೆ. ತುಂಬಾ ಈಕೋ ಫ್ರೆಂಡ್ಲಿ ಸಸ್ಟೈನೇಬಲ್ ಆಲ್ಟರ್ನೇಟಿವ್ಸ್ ತುಂಬಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಪೇಪರ್ ಪ್ಲೇಟ್ಸ್ ಏನಿದೆ ಅದಕ್ಕೆ ನಾರ್ಮಲ್ ಪ್ಲಾಸ್ಟಿಕ್ 120 ಮೈಕ್ರಾನ್ಗಿನ ಕಮ್ಮಿ ಕೋಟಿಂಗ್ ಇದೆ. ನೀವು ತೆಗೆದು ನೋಡಿ ಬೇಕಿದ್ರೆ, ಅದನ್ನ ಹರಿದ್ರೆ ವೆರಿ ಸ್ಮಾಲ್ ಥಿನ್ ಕೋಟಿಂಗ್ ಸಿಗುತ್ತೆ. ಅದ್ರ ಬದಲು ಸೆಲ್ಯುಲೋಸ್ ಆಪ್ಷನ್ ಇದೆ. ಮತ್ತೆ ಪ್ಲಾಸ್ಟಿಕ್ ಬದಲು ಸಿಲಿಕಾನ್ ಯೂಸ್ ಮಾಡ್ಬೋದು. ಇಟ್ ಇಸ್ ಫುಡ್ ಗ್ರೇಡ್, ಅದನ್ನು ಸಹ ಯೂಸ್ ಮಾಡ್ಬೋದು. ಫಾರ್ ಪ್ಯಾಕೇಜಿಂಗ್, ಫಾರ್ ಇ-ಕಾಮರ್ಸ್ ಪೀಪಲ್ ದೇ ಕ್ಯಾನ್ ಗೋ ಫಾರ್ ಸೀವೀಡ್ ಪ್ಯಾಕೇಜಿಂಗ್. ಸೊ ಲಾಟ್ ಮೆನಿ ಆಪ್ಷನ್ಸ್ ಆರ್ ದೇರ್. ಮಾಡೋ ಮನಸ್ಸು ಇರಬೇಕು ಅಷ್ಟೇ. ಎಲ್ಲೋ ಯಾವುದೋ ಬೇರೆ ದೇಶದ ಕಂಪನಿ ಇಲ್ಲಿ ಹೂಡಿಕೆ ಮಾಡಿ ಇಲ್ಲಿರೋ ಎನ್ವೈರನ್ಮೆಂಟ್ ಹಾಳು ಮಾಡ್ತಿದ್ರೆ ನಾವು ಬುದ್ಧಿಜೀವಿಗಳು ಅನ್ಸ್ಕೊಂಡವ್ರು ನಾವು ಏನ್ ಮಾಡ್ತಾ ಇದೀವಿ? ಮುಂಚೆ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಕಸ ಹಾಕು ಅಂತ ಕಳಿಸಿದಾಗ ನನಗೆ ಬೇಜಾರಾಗ್ತಿರ್ಲಿಲ್ಲ. ಒಂದು ಬುಟ್ಟಿ ಇರ್ತಿತ್ತು, ಎಲ್ಲ ಹಾಕ್ತಾ ಇದ್ವಿ, ಅಲ್ಲೊಂದು ಕಸದ ಇದಿರ್ತಿತ್ತು, ಹೋಗಿ ಹಾಕಿ ಬರ್ತಾ ಇದ್ವಿ. ಅದ್ರ ಪಾಡಿಗೆ ಅದು ಡಿಕಂಪೋಸ್ ಆಗ್ತಾ ಇತ್ತು. ಇವಾಗ ಬೆಳಗ್ಗೆ ಎದ್ರೆ ಇರೋ ದಿನನಿತ್ಯ ಜಂಜಾಟದಲ್ಲಿ ಕಸ ಆಯ್ಬೇಕು. ಯಾರಿಗೆ ಬೆಳಗ್ಗೆ ಎದ್ದು ಕಸ ಆಯ್ಲಿಕ್ಕೆ ಟೈಮ್ ಇರುತ್ತೆ ಹೇಳಿ? ಹೌದಾ? ಇವಾಗ ಒಂದಷ್ಟು ಹಳಸಿರೋದು ಏನೋ ಒಂದು ಪ್ಯಾಕೆಟ್ ಅಲ್ಲಿ ಹಿಂದಿನ ದಿವಸನೋ ತಂದಿಟ್ಟಿದ್ದಾರೆ ಪ್ಲಾಸ್ಟಿಕ್, ಹಸಿ ಕಸ ಒಣ ಕಸ ಅಂತ ಹೇಳಿ. ಅಕಸ್ಮಾತ್ ಸ್ವಲ್ಪ ಊಟ ಉಳ್ಕೋತು, ಅದ್ರಲ್ಲಿ ವಾಸನೆ ಬರ್ತಾ ಇರುತ್ತೆ. ಮನೇಲಿ ಎಲ್ರು ನಾನ್ ಮುಟ್ಟಲ್ಲ ಇರ್ತಾರೆ. ಓಕೆ, ಈಗ ನೀವು ಪ್ಲಾಸ್ಟಿಕ್ ತಂದಿರೋ ಕರ್ಮಕ್ಕೆ ನಾನು ಬೆಳಗ್ಗೆ ಎದ್ದು ಕಸ ಆಯ್ಬೇಕಾ? ಯಾರಿಗೆ ಇಷ್ಟ ಇದೆ? ಇದು ಎಷ್ಟು ಮನೆಗಳಲ್ಲಿ ಹಿಂಸೆ ಆಗ್ತದೆ ನೀವು ಅನುಭವಿಸಿದವ್ರಿಗೆ ಗೊತ್ತಿರತ್ತೆ. ಬೈಕೊಂಡೇ ಮಾಡೋದು, ಯಾರು ಖುಷಿಯಿಂದ ಕಸನ ಆಯ್ಬೇಕು ಅಂತ ಅನ್ಸಲ್ಲ. ಎಲ್ಲ ಹೊಣೆನು ಬರೀ ಕನ್ಸ್ಯೂಮರ್ಸ್ ಮೇಲೆ ಹಾಕಿದ್ರೆ ಪ್ಲಾಸ್ಟಿಕ್ಗೂ ದುಡ್ಡು ಕೊಡ್ತಾ ಇದೀವಿ. ಮತ್ತೆ ಅಲ್ಲಿ ಆಯೋ ಕರ್ಮ ನನಗೆ ಯಾಕೆ? ಅದು ನನಗೆ ಒಳ್ಳೇದಿಲ್ಲ ಅಂದ್ರೆ ಬೇಡ, ತರಬೇಡಿ ನೀವು ಮಾರ್ಕೆಟಿಗೆ. ಇಷ್ಟು ಆಪ್ಷನ್ಸ್ ಇದೆ, ಈಕೋ ಫ್ರೆಂಡ್ಲಿ ಆಪ್ಷನ್ಸ್ ತುಂಬಾ ಇದೆ. ದಯವಿಟ್ಟು ಯೂಸ್ ಮಾಡಿ. ಈಗ ಮಕ್ಕಳಿಗೆ ನಾವು ಓದಿಸ್ತೀವಿ, ಒಂದಷ್ಟು ಸೇವಿಂಗ್ಸ್ ಇಡ್ತೀವಿ, ಮಕ್ಕಳು ದೊಡ್ಡದಾಗಿ ಏನೋ ಒಂದು ಸಾಧನೆ ಮಾಡ್ಲಿ ಅಂತೆಲ್ಲ. ಮಕ್ಕಳಿಗೆ ಆರೋಗ್ಯ ಸಮಸ್ಯೆನೇ ಬಂದ್ರೆ ಏನ್ ಮಾಡ್ತೀರಾ ಪೇರೆಂಟ್ಸ್? ದುಡ್ಡು ತಗೊಂಡು ಹಾಸ್ಪಿಟ್ಲಿಗೆ ಸುರಿತೀರಾ ಹೊರತು ಆ ಸೇವಿಂಗ್ಸ್ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಯೂಸ್ ಆಗ್ತೇವೆ? ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು, ಲಂಗ್ ಕ್ಯಾನ್ಸರು, ಬೇರೆ ಬೇರೆ ರೀತಿ ಕ್ಯಾನ್ಸರ್ಗಳು. ಒಂದು ಹಸುಗೆ ಆಪರೇಷನ್ ಮಾಡಿದಾಗ 90 kg ಪ್ಲಾಸ್ಟಿಕ್ ಹೊಟ್ಟೆನಲ್ಲಿ ಸಿಕ್ಕಿದೆ. ಅದು ಪಾಪ ಊಟ ಇದೆ ಅಂತ ಅನ್ಕೊಂಡು ತಿಂದಿರುತ್ತೆ. ಅದಕ್ಕೆ ಏನ್ ಗೊತ್ತು ಈ ಕರ್ಮನ ತಿಂದಿದೆ ಅಂತ? ಆ ಕರ್ಮ ಎಲ್ಲ ಯಾರಿಗೆ ಹೇಳಿ? ಇದು ಮಾರ್ಕೆಟ್ ಅಲ್ಲಿ ಇದ್ರೆ ತಾನೇ ಜನ ತಗೋತಾರೆ. ಇಲ್ಲಿಗಲ್ ಇದನ್ನೇ ಕಂಪ್ಲೀಟ್ ಆಗಿ ದಯವಿಟ್ಟು ಬ್ಯಾನ್ ಮಾಡಿ. ಬರೀ ಸೀಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಐ ರಿಕ್ವೆಸ್ಟ್ ದ BBMP, ಕರ್ನಾಟಕ ಫಾರೆಸ್ಟ್ ಇಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್, BBMP, please take strict action against all this. Please amend the corrigendum that is dated on 1st August 2025. ಇದು ನಮಗೆ ಬೇಡ. ಯಾರು ಬಂದು ನಾವು ಕೇಳ್ಕೊಂಡಿಲ್ಲ ಇದು ನಮಗೆ ಬೇಕು ಅಂತ. ಯಾವುದೋ ಹೊಸ ರೀತಿನಲ್ಲಿ ನಮಗೆ ಫೂಲ್ ಮಾಡಕ್ ಬರಬೇಡಿ. ಇದು ನೋಡಿ, ಈ ಚಿಕ್ಕ ಬ್ಯಾಗ್ ಎಷ್ಟು ಕ್ಯೂಟ್ ಆಗಿದೆ. ದಿಸ್ ಇಸ್ ಎ ಕ್ಲಾತ್ ಬ್ಯಾಗ್. ನನಗೆ ಇದನ್ನ ತಗೊಂಡು ಹೋಗ್ಲಿಕ್ಕೆ ಯಾವುದೇ ರೀತಿ ಬೇಜಾರಿಲ್ಲ, ಅವಮಾನ ಇಲ್ಲ. ನನಗೆ, ನನ್ನ ಮಕ್ಕಳಿಗೆ, ನನ್ನ ಫ್ಯೂಚರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಐ ಆಮ್ ರೆಡಿ. ಇದಕ್ಕಿನ್ನ ಆಪ್ಷನ್ ಬೇಕಾ? ದಯವಿಟ್ಟು ಕಣ್ಬಿಟ್ಟು ನೋಡಿ. ಸರ್, ಈಗ ಸರ್ ಅದನ್ನ ಇವರು ಈಗ ಸೆಲ್ ಮಾಡೋರು ಕೂಡ ಓಕೆ, ಈಗ ಡಿಸ್ಕೌಂಟ್ ಅಂತ ಕೊಡ್ತಾರೆ. 50 ರೂಪಾಯಿ ಕೊಡೋ ಡಿಸ್ಕೌಂಟ್ನ, ಓಕೆ, 100 ರೂಪಾಯಿ ಕೊಡೋ ಡಿಸ್ಕೌಂಟ್ನ 50 ರೂಪಾಯಿ ಡಿಸ್ಕೌಂಟ್ ಅಂತ ಕೊಟ್ಟು ಒಂದು ಬ್ಯಾಗ್ ಕೊಡಿ. ನಮ್ಮ ಎನ್ವೈರನ್ಮೆಂಟಿಗೆ ಅಲ್ವಾ? ಈಗ ಎಲ್ಲರೂ ಇಲ್ಲೇ ತಾನೇ ಇದ್ದೀವಿ, ಇದೇ ಗಾಳಿ ಕುಡಿತಾ ಇದ್ದೀವಿ, ಇಲ್ಲೇ ಉಸಿರಾಡಬೇಕು.
ಆರೋಗ್ಯವಾಗೇ ಇರಬೇಕು. ಯಾರಿಗೆ ಕಾಯಿಲೆ ಇದ್ರೆ ಬೆಳಗ್ಗೆ ಎದ್ದು ಇಲ್ಲಿ ನಾವು ಬರೋಕ್ಕಾಗತ್ತಾ? ಹಾಸ್ಪಿಟಲ್ ಎಲ್ಲೋ ಅಡ್ಮಿಟ್ ಆಗ್ತಾ ಇದ್ದೆ ನಾನು, ಅಂತ ಪರಿಸ್ಥಿತಿ ಇದೆ. ಮತ್ತೆ ದುಡ್ಡಿಂದ ನೀವು 30 ರೂಪಾಯಿ ಲೆಕ್ಕ ಹಾಕ್ತಾ ಇದ್ದೀರಾ. ಒಂದು ಸರಿ ಹಾಸ್ಪಿಟಲ್ಗೆ ನೀವು ಅಡ್ಮಿಟ್ ಆದ್ರೆ ಇನ್ಶೂರೆನ್ಸ್ ಇದ್ರೂ ಸಹ, ಎಷ್ಟೋ ಜನಕ್ಕೆ ಫಸ್ಟ್ ಆಫ್ ಆಲ್ ಇನ್ಶೂರೆನ್ಸ್ ಇಲ್ಲ. ಇನ್ಶೂರೆನ್ಸ್ ಇದ್ರೂ ಸಹ ಅಷ್ಟು ದುಡ್ಡು ಒಂದಷ್ಟು ಅಮೌಂಟ್ ಇನ್ಶೂರೆನ್ಸ್ ಅಲ್ಲಿ ಕ್ಲೇಮೇ ಆಗಲ್ಲ. ಕೈಯಿಂದ ದುಡ್ಡು ಕೊಡ್ಬೇಕು. ಮತ್ತೆ ಅದೆಲ್ಲ 100 ರೂಪಾಯಿ ಲೆಕ್ಕದಲ್ಲಿ ಇರಲ್ಲ. ಮಿನಿಮಮ್ 20,000 30,000 ಕೈಯಿಂದ ಕೊಡಬೇಕು. ಒಂದು ಆಪರೇಷನ್, ಒಂದು ಥೈರಾಯ್ಡ್ ಆಪರೇಷನ್ಗೆ ರೋಬೋಟಿಕ್ ಸರ್ಜರಿ ಆದ್ರೆ 3 ಲಕ್ಷ. ಅದರಲ್ಲಿ ಬೇರೆ ಎಲ್ಲ 25,000 ರೂಪಾಯಿ ಕೈಯಿಂದ ಕೊಡ್ತೀರಾ. ನಿಮಗೆ 30 ರೂಪಾಯಿ ದೊಡ್ಡದಾ? 30 ರೂಪಾಯಿ ದೊಡ್ಡದಾ ಹೇಳಿ. ಮತ್ತೆ ಇದು ಒಂದ್ಸರಿ ತಗೊಂಡ್ರೆ ಇದೇ ಬ್ಯಾಗ್ ಅನ್ನು ತಗೊಂಡು ಹೋಗಿ ಪದೇ ಪದೇ ಯಾಕೆ ಹೊಸ ಬ್ಯಾಗ್ಸ್ ಕೊಂಡ್ಕೋತೀರಾ? ಅಲ್ಲ, ನಮ್ಮ ಭವಿಷ್ಯಕ್ಕೆ ನಾವು 30 ರೂಪಾಯಿ ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗೆ ನಾವು ಕೊಡೋಕ್ಕಾಗಲ್ವಾ? ಏನದು ಕಾಸ್ಟ್ ಫ್ಯಾಕ್ಟ್ರ್ ಬರೋದಿಲ್ಲ. ಯಾಕಂದರೆ ಇವತ್ತು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಮಿನಿಮಮ್ 100 ರುಪೀಸ್. ನೀವೇನೇ ತೊಗೊಂಡ್ರು ಕಾಸ್ಟ್ ಫ್ಯಾಕ್ಟ್ರ್ ಬಂದೇ ಬರುತ್ತೆ. ಅದು ನಾವು ಇದು ಯಾವುದೋ ಪ್ಲಾಸ್ಟಿಕ್ ಬಂದ್ಬಿಟ್ಟು ನಮ್ಮ ಭೂಮಿಗೆ ಹಾಕ್ಕೊಂಡು ನಾವೇ ಹಾಳು ಮಾಡ್ಕೋತಿದ್ದೀವಿ. ಸೊ ಜನ ನಾವು ಹೇಳೋದು ಇಂಪಾರ್ಟೆಂಟ್ ಅಂದರೆ ಸರ್ಕಾರ ಬಿಡಿ, ಸರ್ಕಾರಕ್ಕೆ ದುಡ್ಡು ಬೇಕು, ಜನಕ್ಕೆ ಏನು ಬೇಕು? ಲೈಫ್ ಬೇಕು. ಈಗ ನನ್ನ ಮಕ್ಕಳನ್ನ ನಾನು ನೋಡ್ಕೋಬೇಕಂದ್ರೆ ನನ್ನ ಮಕ್ಕಳ ಭವಿಷ್ಯ ನಾನು ನೋಡ್ಕೋಬೇಕಲ್ವ? ಸೊ ನಾನು ಇನ್ವೆಸ್ಟ್ ಮಾಡಬೇಕಾಗತ್ತೆ. ನನ್ನ ಮಕ್ಕಳನ್ನ ಸ್ಕೂಲ್ ಕಳಿಸ್ತೀನಿ, ಎಜುಕೇಷನ್ ಕೊಡ್ತೀನಿ, ಎಲ್ಲ ಥರ ವ್ಯವಸ್ಥೆ ಮಾಡಿಕೊಡ್ತೀನಿ. ಬಟ್ ಅವನ ಪ್ರೊಟೆಕ್ಷನ್ಗೆ ನಾನು ಏನಾದ್ರು ಮಾಡಬೇಕಲ್ಲ. ಸೊ ಜನ ಸರಿ ಇದ್ದರೆ ನಮ್ಮ ಸರ್ಕಾರಕ್ಕೆ ಸರಿ ಮಾಡ್ಬೋದು ನಾವು ಯಾವತ್ತು. ಅಲ್ಲ, ಇದನ್ನ ಎಲ್ಲ ಕಡೆಗೂ ಮುಟ್ಟಿಸ್ಬೇಕೀಗ, ಜನಕ್ಕೆ ಮುಟ್ಟಿಸ್ಬೇಕು. ಈ ಥರ ನೀವು ಪ್ಲಾಸ್ಟಿಕ್ನ ಮುಟ್ಟಲೇಬೇಡಿ ದಯವಿಟ್ಟು. ಆಮೇಲೆ ಸರ್ಕಾರ ಫಸ್ಟು ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ಅದನ್ನ ಇದು ಮಾಡಬೇಕು, ಅದು ಹೋರಾಟ ಮಾಡಲೇಬೇಕು. ಒಂದು ಇನ್ನೇನೇನೆಂದರೆ ಜನಕ್ಕೆ ಮುಟ್ಟಬೇಕು. ಸೊ ಜನಕ್ಕೆ ಮುಟ್ಟಬೇಕಂದ್ರೆ ಮಾಧ್ಯಮದಿಂದನೇ ಮುಟ್ಟಕ್ಕಾಗೋದು. ಆಮೇಲೆ ಏನು ವಿಚಾರ ಅಂತಂದರೆ ಸರ್ ನೋಡಿ, ಇವತ್ತು ಜನರ ಆರೋಗ್ಯದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿದರೆ ಈ ವಿಚಾರ ಬರ್ತಾ ಇರಲಿಲ್ಲ. ಅವರು ಸರ್ಕಾರದಲ್ಲಿ ಜನರಿಗೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ, ಸರ್ಕಾರಕ್ಕೆ ಹಣನೇ ಮುಖ್ಯ ಅನ್ನೋದು ವಿಚಾರದಲ್ಲಿ ಎಲ್ಲರೂ ಕೂಡ ಗೊತ್ತಿರೋ ವಿಚಾರನೇ. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಸಂಸ್ಥೆ ಮುಖಾಂತರ ಈ ವಿಚಾರವಾಗಿ ಎಲ್ಲ ಕಡೆ ಗಮನ ಸೆಳೆದು ಇವತ್ತೇನು ನಮ್ಮ ಜನತೆಗೆ ವಿಚಾರ ತಿಳಿಸೇಳಬೇಕಾಗಿದೆ. ಜನರಿಗೂ ಕೂಡ ಇದ್ರ ವಿಚಾರ ತಿಳಿಸಿ ಹೇಳಿ ಅವರು ಕೂಡ ಒಂದು ಒಳ್ಳೆ ದಾರಿ ತಂದು ಪ್ಲಾಸ್ಟಿಕ್ ಬಳಕೆ ಆಗಬಾರ್ದು. ಈ ಮೈಕ್ರೋನ್ ಕವರ್ ಕೂಡ ಪ್ಲಾಸ್ಟಿಕ್ ಅನ್ನೋ ವಿಚಾರ ಗೊತ್ತಾಗಬೇಕು ಅವ್ರಿಗೆ. ಆದಷ್ಟು ಕೂಡ ಅವರು ಕೂಡ ಬಟ್ಟೆ ಬ್ಯಾಗ್ ಬಳಸಬೇಕು. ಯಾಕಂದ್ರೆ ಮನೆಯಿಂದ ಮಾಲ್ಗೆ ಹೋಗಿ 50 ರೂಪಾಯಿ ಕೊಡೋ ಬದಲು ಮನೆಗೆ ಇಟ್ಕೊಳ್ಳಿ ಬಿಡಿ, ಯಾವ್ದು ಎನಿ ಟೈಮ್ ಇಟ್ಕೊಂಡು ತೊಗೊಂಬರ್ಲಿ ಬಿಡಿ, ತೊಂದರೆ ಇಲ್ಲ. ಒಂದು ಬ್ಯಾಗ್ ಇಟ್ಕೊಳ್ಳಿ ಮೇಡಮ್. ನಮ್ದು ಸಂಸ್ಥೆ ಮೇಡಮ್ ಮಾನವ ಹಕ್ಕುಗಳ ಆಯೋಗ. ಹೌದು ಮೇಡಮ್. ಈಗ ಮೇಡಮ್ ಮುಂದಿನ ತಿಂಗಳಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಕ್ಕೆ ಬಂದಿರೋ ಉದ್ದೇಶ ಒಂದೇ ಮೇಡಮ್. ಇವತ್ತು ಪ್ರೆಸ್ ಮೀಟಲ್ಲಿ ನಾವು ಇವತ್ತು ನೀವು ಇದನ್ನ ಪ್ರಸಾರ ಮಾಡ್ತೀರಿ, ಇದನ್ನ ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಜನಗಳು, ಆವಾಗ ಅವೇರ್ನೆಸ್ ಕೂಡ ಮೂಡುತ್ತೆ ಒಂದು. ಹಾಗೆ ನಾವು ಕೂಡ ಪರಿಸರ ಮಂತ್ರಿಗಳು ಕೂಡ ನಾವು ನೋಟಿಸ್ನ ಇಶ್ಯೂ ಮಾಡ್ತೀವಿ, ಉಗ್ರ ಹೋರಾಟ ಕೂಡ ಮಾಡ್ತೀವಿ. ನಂತರ ಫ್ರೀಡಮ್ ಪಾರ್ಕಲ್ಲಿ ನಾವು ಕೂಡ ಪ್ರೊಟೆಸ್ಟ್ ತಗೊಂಡು ವಾರಂಗಟ್ಲೆ ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕಂತ ಮಾಡ್ಕೊಂಡಿದೀವಿ. ಇದೇ ರೀತಿ ಸರ್ಕಾರ ಕೂಡ ವೆಚ್ಚ ಕೊಡ್ಬೇಕಂತ ಮಾಡಿದೀವಿ. ಇದನ್ನ ಬ್ಯಾನ್ ಮಾಡಲೇಬೇಕಂತೇಳಿ ನಿಮ್ಗೆ ಕೇಳ್ಕೊಂತ ಇದೀವಿ ಸರ್. ಇದು ಬ್ಯಾನ್ ಆಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ. ಓಕೆ, ಇದು ಲಾರ್ಜ್ ಸ್ಕೇಲ್ ಅಲ್ಲಿ ಗೊತ್ತಿಲ್ಲ, ನಾವು ಪಬ್ಲಿಕ್ನು ಅಡ್ರೆಸ್ ಮಾಡ್ತಿದೀವಿ. ಬಿಕಾಸ್ ಇದೆಲ್ಲ ನಮಗೋಸ್ಕರ ನಾವು ಮಾಡ್ತಿರೋದಲ್ಲ ಹೋರಾಟ, ಇದು ನಿಮಗೋಸ್ಕರ ನಾವು ಮಾಡ್ತಿರೋ ಹೋರಾಟ. ಸೊ ನೀವು ಕೈ ಜೋಡಿಸ್ಬೇಕು. ಈವನ್ ದ ಯೂತ್, ಐ ವುಡ್ ರಿಕ್ವೆಸ್ಟ್, ವಾಟ್ ಎವರ್ ದ ಜೆನ್ಸೀಸ್ ಯು ಕಾಲ್, ನೋ ಐ ನೋ ಯು ಪೀಪಲ್ ಆರ್ ನಿಮಗೆ ನಿಮ್ಮ ಫ್ಯೂಚರ್ ಬಗ್ಗೆ ಒಂದಷ್ಟು ಕನಸುಗಳಿದೆ. ಬಟ್ ಆರೋಗ್ಯ ಇದ್ರೆ ಮಾತ್ರ, ಹೆಲ್ತ್ ಇಸ್ ವೆಲ್ತ್. ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸೊ ಐ ವುಡ್ ಆಲ್ಸೋ ರಿಕ್ವೆಸ್ಟ್ ಆಲ್ ದ ಯೂತ್ ಪೀಪಲ್ ಆಲ್ಸೋ, ಮತ್ತು ಈವನ್ ಎಲ್ಲ ಜನರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಪ್ಲಾಸ್ಟಿಕ್ನ ಬೇಡ ಹೇಳಿ, ನಮ್ಮ ಜೊತೆ ಕೈ ಜೋಡಿಸಿ, ದೊಡ್ಡದಾಗೆ ಹೋರಾಟ ಮಾಡೋಣ. ಊರೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಊರು ಬಾಗಿಲು ಹಾಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇವಾಗ ನಮಗೆ ಜಸ್ಟ್ ಗೊತ್ತಾಗಿದೆ ಗೌರ್ಮೆಂಟ್ ಕಡೆಯಿಂದ ಇದು ಕಾರಿಜೆಂಡಮ್ ರಿಲೀಸ್ ಆಗಿದೆ ಅಂತ. ದಿಸ್ ಇಸ್ ದ ರೈಟ್ ಟೈಮ್. ಇದಕ್ಕೆಲ್ಲ ಟೈಮ್ ಕಾಯ್ಲಿಕ್ಕೆಲ್ಲ ರೆಡಿ ಇಲ್ಲ ನಾವು. ಯಾವಾಗ ಗೊತ್ತಾಯ್ತು ಇಮಿಡಿಯೇಟ್ ಆಗಿ ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಅವರ್ ಕ್ಯಾಂಪೇನ್. ಮತ್ತು ಇದು ದೊಡ್ಡ ರೀತಿಯಲ್ಲೇ ಹೋಗುತ್ತೆ. ಸೊ ಐ ವುಡ್ ಕೈಂಡ್ಲಿ ರಿಕ್ವೆಸ್ಟ್ ದ ಕರ್ನಾಟಕ ಗೌರ್ನಮೆಂಟ್, ಪ್ಲೀಸ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ದಯವಿಟ್ಟು ನಮ್ಮ ಎನ್ವೈರ್ನಮೆಂಟ್ನ ಉಳಿಸಿ, ಅಷ್ಟೇ ನಾವು ಕೇಳೋದು. ಇಲ್ಲ ಅಂದರೆ ಹೋರಾಟ ಖಂಡಿತ ಇರುತ್ತೆ. ಸೊ ದ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್, ಕ್ವಿಕ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್, ಮತ್ತು ಹೋಟೆಲ್ ಇಂಡಸ್ಟ್ರೀಸ್, ದೆನ್ ರೋಡ್ ಸೈಡ್ ವೆಂಡರ್ಸ್, ಇವರಿಗೆಲ್ಲ ನಾವು ಹೇಳ್ತಾ ಇದ್ವಿ ಇಮಿಡಿಯೇಟ್ಲಿ ಇದನ್ನು ಯೂಸ್ ಮಾಡೋದನ್ನು ಬಿಡಿ. ಇದು ಬೇಡ ನಮಗೆ. ತುಂಬ ಆಲ್ಟರ್ನೇಟಿವ್ಸ್ ನಾನು ಆಲ್ರೆಡಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದೀನಿ. ಈವನ್ ಫಾರ್ ದ ಪ್ಯಾಕೇಜಿಂಗ್ ಫಾರ್ ಇ-ಕಾಮರ್ಸ್ ಇಂಡಸ್ಟ್ರೀಸ್ ಯು ಹ್ಯಾವ್ ಸೀವೀಡ್ ಪ್ಯಾಕೇಜಿಂಗ್, ಯು ಹ್ಯಾವ್ ಲಾಟ್ ಮೆನಿ ಅದರ್ ಆಪ್ಷನ್ಸ್ ಅವೈಲಬಲ್. ದಯವಿಟ್ಟು ಅದನ್ನೇ ಯೂಸ್ ಮಾಡಿ, ಯಾರಿಗೂ ತೊಂದರೆ ಮಾಡಬೇಡಿ. ನೀವು
ನೀವು ಸಂಪಾದನೆ ಮಾಡಿ ಬೇಡ ಅಂತಲ್ಲ, ಆದ್ರೆ ಬೇರೆಯವರಿಗೆ ತೊಂದರೆ ಮಾಡಿ ಅಲ್ಲ, ಬೇರೆಯವ್ರ ಮನೆಗೆ ಬೆಂಕಿ ಇಟ್ಟು ನೀವು ಚಳಿ ಕಾಯಿಸ್ಕೋಬೇಡಿ ಅಷ್ಟೇ.